ಮೇಡಮ್ ದರ್ಶನ್ ಅವರು ಹೇಳಬೇಕು ಅಂದರೆ ನಾನು 20 ವರ್ಷದಿಂದ ಜರ್ನಿ ಮಾಡ್ತಾಯಿದ್ದೀನಿ. ತುಂಬ ಒಳ್ಳೆ ವ್ಯಕ್ತಿ ಅಂದರೆ ಒಳ್ಳೆ ವ್ಯಕ್ತಿ. ಇವಾಗ ಸನ್ಯಾಸಿ ಸವಾಸ ಬಿದ್ದು ಕೆಟ್ಟ ಅಂತಾರೆ ನಮ್ಮ ಹಳ್ಳಿಗಳ ಕಡೆ. ಆ ಥರ ಸುತ್ತಲೂ ಇರೋರಲ್ಲ ಅವ್ರ ಜನ ಅವನಿಗೆ ಅವರಿಂದ ಕೆಟ್ಟಿದ್ದಾರಷ್ಟೇ. ಅವರು ಹೃದಯ ಅವರು ಇದು ತುಂಬ ಒಳ್ಳೆ ವ್ಯಕ್ತಿ. ನಾನು 20 ವರ್ಷದಿಂದ ನಾನು ಜೊತೆ ಇದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ಎಷ್ಟೋ ಸತಿ ಅವ್ರ ತೋಟಕ್ಕೆ ಹೋಗಿ ಊಟ ಮಾಡಿದ್ದೀನಿ, ಎಷ್ಟೋ ಸತಿ ಅವ್ರ ಮನೆಗೆ ಹೋಗಿದ್ದೀನಿ, ಎಲ್ಲ ಮಾಡಿದ್ದೀನಿ. ತುಂಬ ಒಳ್ಳೆ ವ್ಯಕ್ತಿ. ಈ ಥರ ಅವರು ಮಾಡಿದ್ದಾರೆ ಅಂದ್ರೇ ಏನೋ ತುಂಬ ಈ ಜೊತೆಗಾರಗಳಿಂದ ಏನೋ ಆಗಿದೆ, ಮೋಸ ನಡೆದಿದೆ ನನಗನ್ನಿಸ್ತಾ ಇದೆ. ಆ ಥರ ಏನಾಗಲ್ಲ. ದರ್ಶನ್ ಅವರು ತುಂಬ ಒಳ್ಳೆಯವರೇ, ಬಂದೇ ಬರ್ತಾರೆ. ಏನು ಸವಾಸ ದೋಸ್ತಿಂದ ಸವಾಸಗಳಿರ್ತಾವಲ್ಲ, ಸನ್ಯಾಸಿ ಕೆಟ್ಟ ಅಂತ ಆ ಥರ ಆಗಿದೆ. 90 ಡೇಸ್ ಆದಮೇಲೆ ದರ್ಶನ್ ಬರ್ತಾರೆ, ಶೂಟಿಂಗ್ ಹೋಗ್ತಾರೆ. ನೀವೆಲ್ಲ ನೋಡ್ತೀರಾ, ನೀವೆಲ್ಲ ಇಂಟ್ರ್ಯೂ ಮಾಡ್ತೀರಾ, ನಾವೆಲ್ಲ ಸಿನಿಮಾ ಮಾಡ್ತೀವಿ. ದರ್ಶನ್ ಅವರು ಸಿನಿಮಾ ನೆಕ್ಸ್ಟ್ ನಂಗೆ ಡೇಟ್ ಇದೆ, ನಾನು ಮಾಡ್ತಾಯಿದ್ದೀನಿ. ದರ್ಶನ್ ಅವ್ರಿಗೆ ನಾವು ಆರ್ಟಿಸ್ಟ್ಗೆ ಸಿನಿಮಾ ಇಂಡಸ್ಟ್ರಿಗೆ ಎತ್ತಬೇಕು ಅನ್ನೋದೇ ನಮ್ಮ ಆಸೆ. ಬಿಡಿಸ್ಬೇಕು ಅನ್ನೋದು ನಮಗೆ ಆಸೆನೇ ಇಲ್ಲ. ಎತ್ತಬೇಕು ಅನ್ನೋ ಆಸೆ. ಅವ್ರನ್ನ ಕರ್ಕೊಂಬರ್ತೀವಿ, ಏನೋ ಮಾಡ್ತೀವಿ. ನ್ಯಾಯ ಇದೆ, ನಿಯತ್ತಿದೆ, ಕಾನೂನು ಪ್ರಕಾರನೇ. ಇವಾಗ ಆಲ್ರೆಡಿ ಹೆಚ್ಚು ಕಮ್ಮಿ ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲ ಹೆಚ್ಚು ಕಮ್ಮಿ ಒಂದು 150 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಅವ್ರಿಗೆಲ್ಲ ಅನ್ಯಾಯ ಆಗಬಾರ್ದು. ಅದಕ್ಕೋಸ್ಕರ ಆ ರೂಲ್ ಪ್ರಕಾರ ರೂಲ್ ಇದೆ, ಕಾನೂನು ಇದೆ, ಎಲ್ಲ ಗೊತ್ತು ನನಗೆ. ಅದಕ್ಕೆ ರೂಲ್ ಪ್ರಕಾರ ಅವ್ರನ್ನ ಕಳಿಸ್ಕೊಡ್ತಾರೆ, ಶೂಟಿಂಗ್ ಒಳಗೆಲ್ಲ ಕಳಿಸ್ಕೊಡ್ತಾರೆ ಅಂತ ನನ್ನ ನಂಬಿಕೆ ಇದೆ.